ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೆ ಬಂದಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ನನ್ನ ಕಡೆಯಿಂದ. ಇವತ್ತು ಸೆಲೆಬ್ರಿಟಿ ವ್ಲಾಗಲ್ಲಿ ಸೆಲೆಬ್ರಿಟಿ ಏನು ಮಾಡಿದ್ರು ಅಂತ ಹೇಳೋಕ್ಕಿಂತ ಮುಂಚೆ ಸೆಲೆಬ್ರಿಟಿ ಸಕ್ಸಸ್ ಸ್ಟೋರಿನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಅವ್ರನ್ನ ಅದು ಮಾಡಿರು ಇವ್ರನ್ನ ಇದು ಮಾಡಿರು ಅಂತಂದರೆ ಬರೀ ಇವನು ಸೆಲೆಬ್ರಿಟಿಗಳನ್ನ ಹಿಡ್ಕೊಂಡು ವೀಡಿಯೋ ಮಾಡ್ತಾನೆ ಅಂತ ಅನ್ಬೋದು. ಅದಕ್ಕೆ ನಂದೇ ಒಂದು ತೆಗ್ದೀನಿ ಸೆಲೆಬ್ರಿಟಿಗಳ ಸಕ್ಸಸ್ ಸ್ಟೋರಿನ ನಾನು ಹೇಳೋಣ ಅಂತ ಇದ್ದೀನಿ. ಹಾಗಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಸಕ್ಸಸ್ ಸ್ಟೋರಿನ ಹೇಳೋಕ್ಕೆ ಬಂದಿದ್ದೀನಿ ಗೈಸ್. ನನಗೆ ಇವ್ರದ್ದು ತಾಯಿ ಊರು ಉಡುಪಿ, ಆದ್ರೂ ಇವರು ಇದ್ದಿದ್ದು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರದಲ್ಲಿ ಇದ್ದು ಇವ್ರಿಗೆ ಆ ಒಂದು ಭಾಷೆ ಸಖತ್ತಾಗಿ ಗೊತ್ತಿರುತ್ತೆ. ಹಾಗೆಯೇ ಉಡುಪಿಗೆ ಬಂದಾಗ ಸ್ವಲ್ಪ ಕನ್ನಡನ ಮಾತಾಡ್ತಾಯಿರ್ತಾರೆ. ಉಡುಪಿಗೆ ಏನಕ್ಕೆ ಬರ್ತಾಯಿದ್ದಾರೆ ಅಂತಂದರೆ ಹಾಲಿಡೇಸ್ನಲ್ಲಿ ಇವರ ಅಜ್ಜಿ ಮನೆಗೆ ಬರ್ತಾಯಿರ್ತಾರೆ ಗೈಸ್. ಇವರ ಅಜ್ಜಿ ಮನೆಗೆ ಹಾಲಿಡೇಸ್ನಲ್ಲಿ ಬಂದು ತಮ್ಮದೇ ಶೈಲಿಯ ಒಂದು ಅಡುಗೆಯನ್ನು ಮಾಡ್ಕೊತಿರ್ತಾರೆ. ಅಡುಗೆಯನ್ನು ಮಾಡಿಕೊಂಡು ಊಟನ ಮಾಡ್ತಾಯಿರ್ತಾರೆ. ಆವಾಗ ಇವರಿಗೆ ಒಂದು ತಲೆಯಲ್ಲಿ ಒಂದು ಯೋಚನೆ ಬಿಡುತ್ತೆ, ಯಾಕೆ ನಾನು ನನ್ನದೇ ಒಂದು ಶೈಲಿಯ ಒಂದು ಯೂಟ್ಯೂಬ್ ಚಾನಲ್ನ ತೆಗಿಬಾರ್ದು ಅಂತ ಯೋಚನೆ ಬರುತ್ತೆ. ನನಗೆ ಇವರಿಗೆ ತುಂಬಾ ಟ್ರೋಲ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ ಇವರ ಭಾಷೆ ನೀವೇ ನೋಡಿದ್ದೀರಲ್ಲ ಯೂಟ್ಯೂಬ್ನಲ್ಲಿ, ಆ ಥರ ಎಲ್ಲ ಮಾತಾಡೋದ್ರಿಂದ ಇವ್ರಿಗೆ ತುಂಬಾ ಟ್ರೋಲ್ ಮಾಡಿಬಿಡ್ತಾರೆ. ಹಾಗೆಯೇ ಸ್ಟಾರ್ಟಿಂಗು ಇವ್ರಿಗೆ ವ್ಯೂಸ್ ಕೂಡ ಕಡಿಮೆ ಬರ್ತಾ ಇರುತ್ತೆ. ಅದಾದ ಮೇಲೆ ಇವ್ರಿಗೆ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವರು ಸ್ವಲ್ಪ ಟ್ರೋಲಿಂದಲೇ ಸ್ವಲ್ಪ ಜನಗಳಿಗೆ ರೀಚ್ ಆಗ್ತಾರೆ. ಆಮೇಲಿಂದ ಇವರ ಸಕ್ಸಸ್ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಗೈಸ್. ಆಮೇಲಿಂದ ಒಳ್ಳೊಳ್ಳೆ ಇವ್ರದ್ದೇ ಶೈಲಿಯ ಇನ್ನೊಂದು ಥರ ಅಡುಗೆನ ವಿಧವಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಸಖತ್ತಾಗಿ ಅಡುಗೆಗಳನ್ನ ಮಾಡ್ತಾ ಇವ್ರದ್ದೇ ಒಂದು ಶೈಲಿಯಲ್ಲಿ ಇವ್ರದ್ದೇ ಒಂದು ಭಾಷೆಯಲ್ಲಿ ವೀಡಿಯೋನ ಮಾಡಿ ಒಂದು ಯೂಟ್ಯೂಬ್ಗೆ ಏನಿದೆ ಅದನ್ನು ಅಪ್ಲೋಡು ಮಾಡ್ತಾಯಿರ್ತಾರೆ ಗೈಸ್. ಇವ್ರದ್ದೇ ಒಂದು ನಾರ್ಮಲ್ ಎಡಿಟನ್ನು ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿರ್ತಾರೆ. ಮೊದಲು ವ್ಯೂಸ್ ಕಡಿಮೆ ಬಂದ್ರೂ ಕೂಡ ಆಮೇಲೆ ಹೆಚ್ಚು ವ್ಯೂಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಜನಗಳ ಮನಸ್ಸಿಗೂ ಕೂಡ ಇಷ್ಟ ಆಗುತ್ತೆ. ಬರೀ ಬಿಗ್ ಬಾಸ್ಗೆ ಇದೊಂದೇ ರೀಸನ್ಗೆ ಕರ್ಕೊಂಡಿಲ್ಲ. ಇವರು ಸಣ್ಣ ವಯಸ್ಸಿನಲ್ಲಿದ್ದಾಗ, ಅಂದರೆ ಆ ಕಾಲೇಜು ಅಥವಾ ಆ ಸ್ಕೂಲಿನ ಟೈಮ್ನಲ್ಲಿದ್ದಾಗ ಇವರು ಹೆಚ್ಚು ಮ್ಯಾರಥಾನ್ ಅಥವಾ ಇನ್ನೊಂದು ಸ್ಪೋರ್ಟ್ಸ್ ಮತ್ತೊಂದು ಆಡ್ತಾ ನೂರಾರು ಮೆಡಲ್ಗಳನ್ನ ಗೆದ್ದಿದ್ದಾರೆ. ಹಾಗೆಯೇ 203 ಸರ್ಟಿಫಿಕೇಟ್ಗಳ ಗೆದ್ದಿದ್ದಾರೆ. ಅಂದರೆ ಇವರು ಆಟದಲ್ಲಿ ತುಂಬಾ ಚುರುಕಿದ್ರು, ಅದೊಂದು ರೀಸನ್. ಮತ್ತು ಯೂಟ್ಯೂಬ್ನಲ್ಲಿ 3,80,000 ಸಬ್ಸ್ಕ್ರೈಬ್ಗಳನ್ನ ಹೊಂದಿದ್ರು. ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ. ಬಿಗ್ ಬಾಸ್ ಬಂದಾದಮೇಲೆ 6 ಲಕ್ಷ ಆಯಿತು ಅದು. ಹಾಗಾಗಿ ಇವರನ್ನು ಬಿಗ್ ಬಾಸ್ಗೆ ಕರೀತಾರೆ ಗೈಸ್. ಬಿಗ್ ಬಾಸ್ನಲ್ಲೂ ಕೂಡ ತನ್ನದೇ ಶೈಲಿಯ ಬಿಟ್ಕೊಡ್ದಲೇ ಛಲಪಟ್ಟು ಆಡಿ ತಮ್ಮದೇ ಒಂದು ಮಾತಿನ ಶೈಲಿಯಲ್ಲಿ ಕನ್ನಡಿಗರ ಎಷ್ಟೋ ಮನಸ್ಸುಗಳನ್ನ ಗೆದ್ದು ಬಿಗ್ ಬಾಸ್ನ ರನ್ನರ್ ಅಪ್ ಕೂಡ ಆದರು ಗೈಸ್. ರಕ್ಷಿತಾ ಶೆಟ್ಟಿ ಅವರು ಈ ಥರ ಸಾಧನೆ ಮಾಡೋ ಹೆಣ್ಮಕ್ಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಹೆಣ್ಮಕ್ಳು ಇದ್ದರೆ ಈ ಥರ ಸಾಧನೆ ಮಾಡೋರು ನಮ್ಮ ಕರ್ನಾಟಕ ಎಲ್ಲ ಹೋಗಿ ರೀಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆಯೇ ರಕ್ಷಿತಾ ಅವರ ಸಕ್ಸಸ್ ಸ್ಟೋರಿನ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಮಾತಿನ ಶೈಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಚೇಂಜ್ ಮಾಡ್ಕೋಬೇಕು ಅಂತಂದರೆ ಕಮೆಂಟ್ ಮಾಡಿರಿ ಗೈಸ್. ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೇಗ ನನ್ನ ಒಂದು ಫೇಸ್ ರಿವೀಲ್ ವೀಡಿಯೋನ ಮಾಡ್ತೀನಿ. ಅತಿ ಹೆಚ್ಚು ವೀಡಿಯೋಗಳನ್ನ ಮಾಡಿ ನಾನು ಕೂಡ ಒಂದಷ್ಟು ಜನಗಳ ಮನಸ್ಸನ್ನ ಗೆಲ್ಲೋಣ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡ್ರಿ. ಈ ವಿಡಿಯೋ ಇನ್ನೂ ತುಂಬಾ ಲಾಂಗ್ ಆಗಬೇಕಿತ್ತು. ಬಟ್ ಯಾಕಪ್ಪ ಕೇವಲ 5 ನಿಮಿಷ ಆಗಿದೆ ಅಂತ ಅಂದರೆ ನಾನು ಹೆಚ್ಚು ಟೈಮ್ನ ವಿಡಿಯೋನ ಮಾಡಿದರೆ ಯಾರನ್ನೂ ಕೂಡ ನೋಡೋದಿಲ್ಲ. ಹಾಗಾಗಿ ಹೆಚ್ಚು ಸಬ್ಸ್ಕ್ರೈಬರ್ಗಳಾದಮೇಲೆ ನಾನು ಹೆಚ್ಚು ಟೈಮ್ನ ವಿಡಿಯೋನ ಮಾಡಿ ನಮ್ಗೆ ಎಲ್ರಿಗೂ ಕೂಡ ಏನಾದರೂ ಯಾರ್ದಾದ್ರೂ ಒಂದು ಸಕ್ಸಸ್ ಸ್ಟೋರಿ, ಲೈಫ್ ಸ್ಟೋರಿನ ಹೇಳಿ ಅವರ ಒಂದು ಜೀವನನ ಹೇಳಿ. ಅಂದರೆ ಸಕ್ಸಸ್ ಆಗಿರೋದು ನಿಮ್ಮ ಲೈಫನ್ನು ಕೂಡ ಸಕ್ಸಸ್ ಒಂದು 5% ಅಲ್ಲ ಅಂದ್ರೂ 1% ಅಲ್ಲ ಅಂದ್ರೂ +0.9-10% ಆದ್ರೂ ನಾನು ಸಕ್ಸಸ್ ನಿಮ್ಮ ಒಂದು ಲೈಫನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ
ಥ್ಯಾಂಕ್ ಯು ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋಗೆ ಪಕ್ಕ ಮಿಸ್ ಮಾಡ್ದಲೇ ನೋಡಿ. ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಶೇರ್ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.